ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಉತ್ತಮ್ ಸರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ 1947 ಕುರಿತು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ವಿಶೇಷ ಮಾಹಿತಿ ಏನಂತಂದರೆ, ಡಿಸೆಂಬರ್ 29 ಮೊನ್ನೆ ನಡೆದಿರ್ತಕ್ಕಂಥ KS ಎಕ್ಸಾಮ್, ಡಿಸೆಂಬರ್ 29, 2024ರಲ್ಲಿ ನಡೆದಿರ್ತಕ್ಕಂಥ KS ಎಕ್ಸಾಮ್ನಲ್ಲಿ ಏನಪ್ಪ ಅಂತಂದ್ರೆ, ನಾನು ಮಾಡಿರ್ತಕ್ಕಂಥ 7 ಯೂಟ್ಯೂಬ್ ಕ್ಲಾಸ್ಗಳಲ್ಲಿ 4 ಯೂಟ್ಯೂಬ್ ಕ್ಲಾಸಿನ ಮಾಹಿತಿ ಬಂದಿರುತ್ತದೆ. 4 ಯೂಟ್ಯೂಬ್ ಕ್ಲಾಸಿನ ಮಾಹಿತಿ ಬಂದಿರುತ್ತದೆ. ಏನಪ್ಪ ಅಂತಂದರೆ, ದ ಫಸ್ಟ್ ಒನ್ ಬಂದಿರತಕ್ಕಂಥ ಮಾಹಿತಿ ಏನು ಅಂತಂದರೆ ಸೈಮನ್ ಆಯೋಗ. ಹೌದಾ, ನಾನು ಸೈಮನ್ ಆಯೋಗದ ಕುರಿತು ಒಂದು ವಿಡಿಯೋ ಮಾಡಿದ್ದೀನಿ. ಸೈಮನ್ ಆಯೋಗದ ಕುರಿತು ಮಾಹಿತಿ ಇದೆ. ಎರಡನೇದು ಏನಪ್ಪ ಅಂತಂದ್ರೆ 1909ರ ಮಾರ್ಲೆ ಮಿಂಟೋ 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಮೂರನೇದು ಏನಪ್ಪ ಅಂತಂದ್ರೆ 1919ರ ಮಾಂಟೆಗೋ ಚೇಮ್ಸ್ಫರ್ಡ್ ಕಾಯ್ದೆ ಕುರಿತು ಕೇಳಿದ್ದಾರೆ. ನಾಲ್ಕನೇದು ಏನಪ್ಪ ಅಂತಂದ್ರೆ 1935ರ ಭಾರತ ಸರ್ಕಾರ ಕಾಯ್ದೆ ಕುರಿತು ಮಾಹಿತಿಯನ್ನು ಕೇಳಿದ್ದಾರೆ. ಅಂದರೆ ಈ 4 ವಿಡಿಯೋಗಳಲ್ಲಿ ಬಂದಿರತಕ್ಕಂಥ ಮಾಹಿತಿ ಮೇಲೆ ಕ್ವಶನ್ ಆಗಿದೆ. ಯಾವಾಗ ಅಂತಂದ್ರೆ ಮೊನ್ನೆ ನಡೆದಿರ್ತಕ್ಕಂಥ ಡಿಸೆಂಬರ್ 29, 2024ರ KS ಎಕ್ಸಾಮಿನಲ್ಲಿ ಈ ಕುರಿತು ಮಾಹಿತಿ ಬಂದವು. ಆದ ಕಾರಣ ಯಾರೇನೂ ಈ ವಿಡಿಯೋ ಅಥವಾ ಯಾವ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂಥೇಳಿ ವಿನಂತಿ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ವಿಡಿಯೋ ಎಷ್ಟು ಡಿಜಿಟಲ್ ಇದೆ ಅನ್ನೋದಕ್ಕಿಂತ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿ ಎಷ್ಟು ಗಟ್ಟಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆಕೈತಿ. ಓಕೆ, ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ 1947 ಈ ಕಾಯ್ದೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸ್ವತಂತ್ರ ರಾಷ್ಟ್ರವನ್ನ ನಿರ್ಮಾಣ ಮಾಡೋದು. ಈ ಕಾಯ್ದೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸ್ವತಂತ್ರ ರಾಷ್ಟ್ರವನ್ನ ನಿರ್ಮಾಣ ಮಾಡೋದು. ಈ ಸಂದರ್ಭದಲ್ಲಿರ್ತಕ್ಕಂಥ ವೈಸ್ರಾಯ್ ಯಾರಾಗಿರ್ತಾರಪ್ಪ ಅಂತಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಆಗಿರ್ತಾನ. ಈ ಸಂದರ್ಭದಲ್ಲಿ ಇಂಗ್ಲೆಂಡಿನಲ್ಲಿ ಯಾರು ಪ್ರಧಾನಿ ಆಗಿರ್ತಾರಪ್ಪ ಅಂತಂದ್ರೆ ಕ್ಲೆಮೆಂಟ್ ಅಟ್ಲಿ ಅವರು ಪ್ರಧಾನಿ ಆಗಿರ್ತಾರೆ. ಭಾಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಸಂದರ್ಭದಲ್ಲಿರ್ತಕ್ಕಂಥ ವೈಸ್ರಾಯ್ ಬಗ್ಗೆ ಕೇಳಿದ್ದಾರೆ. ಆಮೇಲೆ ಇಂಗ್ಲೆಂಡಿನಲ್ಲಿ ಯಾರು ಪ್ರಧಾನಿಯಾಗಿದ್ದರು ಅಂತ ಕೇಳಿದ್ದಾರೆ. ಆ ಕಾರಣಕ್ಕಾಗಿ ಈ ಪಾಯಿಂಟ್ಸ್ಗಳ ಯಾರು ಕೂಡ ಮರಿಬಾರ್ದು. ಈ ಪಾಯಿಂಟ್ಸ್ಗಳನ್ನು ಯಾರು ಕೂಡ ಮರಿಬಾರ್ದು. ಈ ಕಾಯ್ದೆ ಪ್ರಮುಖ ಅಂಶ ಏನಪ್ಪಾ ಅಂತಂದ್ರೆ ಭಾರತದ ವೈಸ್ರಾಯ್ ಆಗಿರ್ತಕ್ಕಂಥ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಮೌಂಟ್ ಬ್ಯಾಟನ್ ಅಂತೇಳಿ ಒಂದು ಯೋಜನೆಯನ್ನು ರೂಪಿಸ್ಕೋತಾರೆ. ಅಂದರೆ ಅವ ಏನು ಒಂದು ಸಿದ್ಧತೆಯನ್ನು ಮಾಡ್ಕೋತಾನಲ್ಲ, ಒಂದು ಯೋಜನೆಯನ್ನು ಅಥವಾ ಒಂದು ಪ್ಲ್ಯಾನನ್ನು ಮಾಡ್ಕೋತಾನಲ್ಲ, ಆ ಪ್ಲ್ಯಾನ್ಗೆ ಮೌಂಟ್ ಬ್ಯಾಟನ್ ಯೋಜನೆ ಅಂಥೇಳಿ ಕರಿತೀವಿ ನಾವು. ಆ ಮೂಲಕ ಏನು ಮಾಡ್ತಾನಪ್ಪ ಅಂತಂದ್ರೆ ಅವು ವಿಭಜನೆ ಯೋಜನೆಯನ್ನು ಮಂಡಿಸ್ತಾನ. ಭಾರತದಲ್ಲಿ ವಿಭಜನೆಯ ಯೋಜನೆಯೊಂದನ್ನು ಮಂಡಿಸ್ತಾನ. ಭಾರತ ಮತ್ತು ಪಾಕಿಸ್ತಾನ್ ಇಬ್ಬಾಗ ಮಾಡಿರ್ತಕ್ಕಂಥ ಒಂದು ಯೋಜನೆ ಅದು ಮೌಂಟ್ ಬ್ಯಾಟನ್ ಯೋಜನೆ ಆಗಿರ್ತೈತಿ. ಆ ಯೋಜನೆಯನ್ನು ಅವ ಮಂಡಿಸ್ತಾನ. ಯಾವಾಗಪ್ಪ ಅಂತಂದ್ರೆ ಜೂನ್ 3ನೇ ತಾರೀಕು. ಯಾವಾಗ ಅಂತಂದ್ರೆ ಜೂನ್ 3ನೇ ತಾರೀಕು ಏನು ಮಾಡ್ತಾನಪ್ಪ ಅಂತಂದ್ರೆ ಒಂದು ಯೋಜನೆಯನ್ನು ಮಂಡಿಸ್ತಾನ. ಜೂನ್ 3, 1947ರಂದು. ಜೂನ್ 3, 1947ರಂದು ಒಂದು ಯೋಜನೆಯನ್ನು ಮಂಡಿಸ್ತಾನ. ಅದಕ್ಕೆ ಮೌಂಟ್ ಬ್ಯಾಟನ್ ಯೋಜನೆ ಅಂತ ಹೇಳಿ ಕರೀತಾರೆ. ಆ ಯೋಜನೆಯನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ಕೂಡ ಇದನ್ನು ಒಪ್ಕೋತಾವೆ. ಮೊದಲಿಗೆ ಕಾಂಗ್ರೆಸ್ ಇದನ್ನು ಒಪ್ಕೊಂಡಿರಂಗಿಲ್ಲ, ಆದ್ರೆ ತದನಂತರ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ಇದನ್ನು ಒಪ್ಕೋತಾವೆ. ಯಾವಾಗ ಇದನ್ನು ಎರಡೂ ಒಪ್ಕೋತಾವಲ್ಲ, ಆವಾಗ ಲಾರ್ಡ್ ಮೌಂಟ್ ಬ್ಯಾಟನ್ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ಒಂದು ಯೋಜನೆಯನ್ನು, ಅಂದರೆ ಭಾರತ ಸ್ವಾತಂತ್ರ್ಯ ಮಸೂದೆಯನ್ನು ಜುಲೈ 4, 1947ರಂದು ಬ್ರಿಟಿಷ್ ಸಂಸತ್ತಿನಲ್ಲಿ ಇದನ್ನು ಮಂಡಿಸ್ತಾನ. ತದನಂತರ ಈ ಒಂದು ಭಾರತೀಯ ಸ್ವಾತಂತ್ರ್ಯ ಮಸೂದೆಗೆ ಜುಲೈ 18, 1947ರಂದು ರಾಯಲ್ ಸಮ್ಮತಿಯನ್ನು ಇದು ಪಡಿತೈತಿ. ರಾಯಲ್ ಸಮ್ಮತಿ ಅಂತಂದರೆ ರಾಣಿಯ ಒಪ್ಪಿಗೆಯನ್ನು ಇದು ಪಡಿತೈತಿ. ರಾಣಿಯ ಒಪ್ಪಿಗೆಯನ್ನು ಪಡಿತೈತಿ. ರಾಣಿ ಒಪ್ಪಿಗೆ ನಂತರ ಏನಾಗ್ತದಪ್ಪ ಅಂತಂದ್ರೆ ನಮಗೆಲ್ಲ ಗೊತ್ತಿರುವ ಹಾಗೆ ಆಗಸ್ಟ್
ಆಗಸ್ಟ್ 15 1947ರಂದು ಇದೇನಾಗ್ತತಿ, ಈ ಕಾಯ್ದೆ ಜಾರಿ ಆಗ್ತತಿ. ಅಂದರೆ ಭಾರತಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಆಗಸ್ಟ್ 15 1947ರಂದು ಎರಡು ರಾಷ್ಟ್ರಗಳಾಗಿ ವಿಭಜಿಸಿ ಏನು ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ಸ್ವತಂತ್ರಗೊಳಿಸ್ತಾರ. ಅಂತಿಮವಾಗಿ ಜಾರಿಗಿದ್ದು ಯಾವಾಗಪ್ಪ ಅಂತಂದ್ರೆ ಇದು ಆಗಸ್ಟ್ 15 1947ರಂದು ಇದು ಜಾರಿ ಆಗ್ತತಿ. ಏನು ಈ ಕಾಯ್ದೆಯ ಪ್ರಮುಖ ಅಂಶಗಳು ಏನಪ್ಪ ಅಂತಂದ್ರೆ, ಈ ಕಾಯ್ದೆಯ ಪ್ರಮುಖ ಅಂಶಗಳು ಏನು ಅಂತಂದ್ರೆ, ದ ಫಸ್ಟ್ ಒನ್, ಇಲ್ಲಿ ಬ್ರಿಟಿಷ್ ಆಡಳಿತ ಏನಾಗ್ತತಿ, ಕೊನೆಗಾಗ್ತತಿ. ಬ್ರಿಟಿಷ್ ಆಡಳಿತಕ್ಕೆ ಏನಾಗ್ತತಿ, ಅಂತಿಮ ವಿದಾಯವನ್ನು ಇಲ್ಲಿ ಹಾಡಲಾಗ್ತತಿ. ತದನಂತರ ಏನಾಗ್ತತಿಪ್ಪ ಅಂತಂದ್ರೆ, ಈ ಬ್ರಿಟಿಷ್ ಕಾಯ್ದೆ ಅಥವಾ ಬ್ರಿಟಿಷ್ ಆಳ್ವಿಕೆ ನಿಂತ ನಂತರ ಭಾರತ ಮತ್ತು ಪಾಕಿಸ್ತಾನ್ ಅಂತೇಳಿ ಎರಡು ಸ್ವತಂತ್ರ ರಾಷ್ಟ್ರಗಳನ್ನು ನಿರ್ಮಾಣ ಮಾಡಲಾಗ್ತತಿ. ಒಂದು ಭಾರತ, ಇನ್ನೊಂದು ಪಾಕಿಸ್ತಾನ್ ಅಂಥೇಳಿ ಎರಡು ಸ್ವತಂತ್ರ ರಾಷ್ಟ್ರಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗ್ತತಿ. ಮತ್ತೊಂದು ಪ್ರಮುಖ ಅಂಶ ಏನಪ್ಪ ಅಂತಂದ್ರೆ, ಈ ಹೊಸ ಸಂವಿಧಾನಗಳು ಜಾರಿ ಆಗುವವರೆಗೂ, ಅಂದರೆ ಸರ್ಕಾರ ರಚನೆಯಾಗಿ ಸಂವಿಧಾನ ಜಾರಿ ಆಗುವವರೆಗೂ ನೀವೇನು ಮಾಡಬೇಕಪ್ಪ ಅಂತಂದ್ರೆ 1935ರ ಕಾಯ್ದೆ ಪ್ರಕಾರ ಆಡಳಿತವನ್ನು ನಿರ್ವಹಿಸಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಏನೂ ಸ್ವತಂತ್ರ ಆಗಿದೆ, ಸ್ವತಂತ್ರ ನಂತರ ಸಂವಿಧಾನ ಜಾರಿ ಆಗಿರುವುದಿಲ್ಲ. ಸಂವಿಧಾನ ಜಾರಿ ಆಗುವವರೆಗೂ ನೀವೇನು ಮಾಡಬೇಕು ಅಂತಂದ್ರೆ ಭಾರತ ಸರ್ಕಾರ ಕಾಯ್ದೆ 1935ರ ಪ್ರಕಾರ ಆಡಳಿತವನ್ನು ನಿರ್ವಹಿಸಲಿಕ್ಕೆ ಇವ್ರೇನು ಮಾಡ್ತಾರಪ್ಪ ಅಂತಂದ್ರೆ ಅವಕಾಶ ಕೊಡ್ತಾರೆ. ಆಡಳಿತವನ್ನು ನಿರ್ವಹಿಸಲಿಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅವಕಾಶವನ್ನು ಕೊಡ್ತಾರೆ. ತದನಂತರ ಅತಿ ಪ್ರಮುಖ ವಿಷಯ ಯಾವುದಪ್ಪ ಅಂತಂದ್ರೆ, ಭಾರತದ ಸಂಸ್ಥಾನಗಳಿಗೆ, ಅಂದರೆ ಸುಮಾರು 563ಕ್ಕೂ ಹೆಚ್ಚಿನ ಸಂಸ್ಥಾನಗಳಿದ್ವಲ್ಲ, ಈ 563ಕ್ಕೂ ಹೆಚ್ಚಿನ ಸಂಸ್ಥಾನಗಳಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಭಾರತ ಅಥವಾ ಪಾಕಿಸ್ತಾನಕ್ಕೆ ಸೇರಲು, ಭಾರತ ಮತ್ತು ಪಾಕಿಸ್ತಾನಕ್ಕೆ ಸೇರಲಿಕ್ಕೆ ಅವರಿಗೆ ಅವಕಾಶ ಕೊಡ್ತಾರೆ. ಭಾರತಕ್ಕಾದರೂ ಸೇರ್ಬೋದು ನೀವು, ಮತ್ತು ಪಾಕಿಸ್ತಾನಕ್ಕಾದರೂ ಸೇರ್ಬೋದು ಅಂತ ಅವಕಾಶ ಕೊಡ್ತಾರೆ. ಇಲ್ಲಪ್ಪ ಅಂತಂದ್ರೆ ನೀವೇನು ಮಾಡ್ಬೋದು, ಸ್ವತಂತ್ರವಾಗಿ ಕೂಡ ಉಳಿಬೋದು. ಭಾರತಕ್ಕಾದರೂ ಸೇರ್ಬೋದು. ಈ 563 ಸಂಸ್ಥಾನಗಳಿಗೆ ಏನೊಂದು ಅವಕಾಶ ಅಂತಂದ್ರೆ ಭಾರತಕ್ಕೆ ಸೇರ್ಬೋದು, ಪಾಕಿಸ್ತಾನಕ್ಕಾದರೂ ಸೇರ್ಬೋದು. ಇಲ್ಲಪ್ಪ ಅಂತಂದ್ರೆ ಸ್ವತಂತ್ರವಾಗಿ ಉಳಿಲಿಕ್ಕೆ ಅವ್ರಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ಹೀಗಾಗಿ ಇಲ್ಲಿ ಏನಾಗ್ತತಿ ಅಂತಂದ್ರೆ ಭಾರತೀಯ 563 ಸಂಸ್ಥಾನಗಳಿಗೆ ಏನು ಸ್ವಾತಂತ್ರ್ಯ ಸಿಗ್ತತಿಪ್ಪ ಅಂತಂದ್ರೆ ಯಾವ ದೇಶಕ್ಕೆ ಬೇಕಾದರೂ ಅವ್ರಿಗೆ ಸೇರ್ಲಿಕ್ಕೆ ಅವಕಾಶ ಕೊಡ್ತಾರೆ. ಪಾಕಿಸ್ತಾನ್ ಮತ್ತು ಭಾರತ ಇಲ್ಲಪ್ಪ ಅಂತಂದ್ರೆ ಸ್ವತಂತ್ರವಾಗಿ ಉಳ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾರೆ. ಇಲ್ಲಿ ಏನಾಗ್ತತಿ ಅಂತಂದ್ರೆ ಕೆಲವು ಸಂಸ್ಥಾನಗಳು ಏನಾಗ್ತಾವಪ್ಪ ಅಂತಂದ್ರೆ ಸೇರ್ಪಡೆಗೊಳ್ಳಲಿಕ್ಕೆ ಸ್ವತಂತ್ರವಾಗಿ ಉಳಿಲಿಕ್ಕೆ ಪ್ರಯತ್ನ ಪಡ್ತಾವ. ಮತ್ತು ಪಾಕಿಸ್ತಾನಕ್ಕೆ ಸೇರ್ಲಿಕ್ಕೆ ಏನಾಗ್ತಾವ ಅಂತಂದ್ರೆ ಅಭಿಪ್ರಾಯ ಪಡ್ತಾವೆ. ಅದರಲ್ಲಿ ಫಸ್ಟ್ ಒನ್ ಯಾವುದಪ್ಪ ಅಂತಂದ್ರೆ ಅದು ಕಾಶ್ಮೀರ. ಆ ಸಂದರ್ಭದಲ್ಲಿ ಯಾರು ಆಳ್ವಿಕೆ ಮಾಡ್ತಿರ್ತಾರಪ್ಪ ಅಂತಂದ್ರೆ ರಾಜಾ ಹರಿ ಸಿಂಗ್ ಕಾಶ್ಮೀರವನ್ನು ಆಳ್ವಿಕೆ ಮಾಡ್ತಿರ್ತಾನೆ. ಇದು ಮೊದಲಿಗೆ ಭಾರತ ಮತ್ತು ಪಾಕಿಸ್ತಾನ ಸೇರ್ಲಿಕ್ಕೆ ಇಚ್ಛೆ ಪಡೋದಿಲ್ಲ, ಸ್ವತಂತ್ರವಾಗಿ ಉಳಿಲಿಕ್ಕೆ ಇಚ್ಛೆ ಪಡ್ತೈತಿ. ಏನಾಗ್ತೈತಿ, ಸ್ವತಂತ್ರವಾಗಿ ಉಳಿಲಿಕ್ಕೆ ಇಚ್ಛೆ ಪಡೋಣ, ಪಾಕಿಸ್ತಾನ್ ಇದ್ರ ಮೇಲೆ ಅಟ್ಯಾಕ್ ಮಾಡ್ತೈತಿ. ಪಾಕಿಸ್ತಾನ್ ಅಟ್ಯಾಕ್ ಮಾಡಿದಾಗ ರಾಜಾ ಹರಿಸಿಂಗ್ ಭಾರತದ ಸಹಾಯವನ್ನು ಕೇಳ್ತಾನೆ. ಭಾರತ ಇದಕ್ಕೆ ಸಹಾಯ ಮಾಡಬೇಕಾದ್ರೆ ಒಂದು ಒಪ್ಪಿಗೆಯ ಪತ್ರವನ್ನು ಪಡ್ಕೋತೈತಿ. ಏನು ಒಪ್ಪಿಗೆ ಪತ್ರ ಅಂತಂದ್ರೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಅಂಥೇಳಿ. ಸೇರ್ಪಡೆ ಅಂದರೆ ಹಸ್ತಾಂತರ. ಭಾರತಕ್ಕೆ ನೀವೇನು ಮಾಡಬೇಕು, ಸೇರ್ಪಡೆಗೊಳ್ಳಲಿಕ್ಕೆ ಒಪ್ಪಿಗೆ ಪಡ್ಕೋಬೇಕು. ಅದಕ್ಕೆ ಯಾವುದ್ರ ಮೂಲಕಪ್ಪ ಅಂತಂದ್ರೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಮೂಲಕ ಏನು ಮಾಡ್ತೈತಿ, ಸಹಿ ಹಾಕಿಸಿಕೊಳ್ಳೋದ್ರ ಮೂಲಕ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಕಾಶ್ಮೀರವನ್ನು ಉಳಿಸ್ಕೋತೈತಿ. ಎಲ್ಲಿಪ್ಪ ಅಂತಂದ್ರೆ ಭಾರತಕ್ಕೆ. ಅದಾಗ್ಯೂ ಕೂಡ ಪಾಕಿಸ್ತಾನ್ ಕಾಶ್ಮೀರದ ಕೆಲವೊಂದಿಷ್ಟು ಭಾಗವನ್ನು ಏನು ಮಾಡ್ತೈತಿಪ್ಪ ಅಂತಂದ್ರೆ ಆಕ್ರಮಣ ಮಾಡ್ಕೋತೈತಿ. ಅದಕ್ಕೆ ನಾವು POK ಅಂತ ಹೇಳಿ ಕರಿತೀವಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಕರಿತೀವಿ. ಇವತ್ತಿಗೂ ಕೂಡ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಪಾಕಿಸ್ತಾನವೇ ಏನು ಮಾಡ್ತೈತಿಪ್ಪ ಅಂತಂದ್ರೆ ಆಳ್ವಿಕೆ ಮಾಡ್ತೈತಿ ಅನ್ನೋದನ್ನು ನಾವು ಮರಿಬಾರ್ದು. ಕಾಶ್ಮೀರವನ್ನು ಯಾವುದ್ರ ಮೂಲಕ ಸೇರ್ಪಡೆಗೊಳಿಸಲಾಯ್ತಪ್ಪ ಅಂತಂದ್ರೆ
ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಮೂಲಕ ಸೇರ್ಪಡೆಗೊಳಿಸಲಾಯಿತು. ದ ಸೆಕೆಂಡ್ ಒನ್ ಯಾವುದಪ್ಪ ಅಂತಂದ್ರೆ ಹೈದರಾಬಾದ್. ಹೈದರಾಬಾದ್ ಆ ಸಂದರ್ಭದಲ್ಲಿ ಹೈದರಾಬಾದನ್ನು ಆಳ್ವಿಕೆ ಮಾಡ್ತಿರೋರು ಯಾರಪ್ಪ ಅಂತಂದ್ರೆ ನಿಜಾಮ್ ಮೀರ್ ಓಸ್ಮಾನ್ ಅಲಿ ಖಾನ್ ಅನ್ನುವ ಒಬ್ಬ ನಿಜಾಮ ಏನು ಮಾಡ್ತಿರ್ತಾನಪ್ಪ ಅಂತಂದ್ರೆ ಹೈದರಾಬಾದನ್ನು ಆಳ್ವಿಕೆ ಮಾಡ್ತಿರ್ತಾನೆ. ಇವ ಏನಪ್ಪ ಅಂತಂದ್ರೆ ಸ್ವತಂತ್ರವಾಗಿ ಉಳಿಲಿಕ್ಕೆ ಇಚ್ಛೆ ಪಡ್ತಾನೆ. ಇವನು ಕೂಡ ಏನು ಮಾಡ್ತಾನಪ್ಪ ಅಂತಂದ್ರೆ ಸ್ವತಂತ್ರವಾಗಿ ಉಳಿಲಿಕ್ಕೆ ಇಚ್ಛೆ ಪಡ್ತಾನೆ. ಭಾರತದ ಭೂಮಧ್ಯ ಭಾಗದಲ್ಲಿರ್ತಕ್ಕಂಥ ಹೈದರಾಬಾದ್ ಏನಾಗ್ತತಿ ಸ್ವತಂತ್ರವಾಗಿ ಉಳಿಲಿಕ್ಕೆ ಇಚ್ಛೆ ಪಡ್ತೈತಿ. ಆದ್ರೆ ಭಾರತದ ಅವತ್ತಿನ ಉಕ್ಕಿನ ಮನುಷ್ಯ ಆಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಹೈದರಾಬಾದ್ ಮೇಲೆ ಸೈನಿಕ ಕಾರ್ಯಾಚರಣೆ ಮಾಡುವುದ್ರ ಮೂಲಕ, ಆ ಸೈನಿಕ ಕಾರ್ಯಾಚರಣೆ ಹೆಸರು ಏನಪ್ಪ ಅಂತಂದ್ರೆ ಆಪರೇಷನ್ ಫೋಲೋ ಅಂತ ಹೇಳಿ, ಆಪರೇಷನ್ ಫೋಲೋ ಮಾಡೋದ್ರ ಮೂಲಕ 1948ರಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ಭಾರತಕ್ಕೆ ಸೇರ್ಪಡೆಗೊಳಿಸಲಾಗ್ತತಿ. ಹೈದರಾಬಾದ್ ನಿಜಾಮ್ ಮೀರ್ ಓಸ್ಮಾನ್ ಅಲಿ ಖಾನ್ ಏನು ಮಾಡ್ತಿರ್ತಾನಪ್ಪ ಅಂತಂದ್ರೆ ಸ್ವತಂತ್ರವಾಗಿ ಉಳಿಲಿಕ್ಕೆ ಇಚ್ಛೆ ಪಡ್ತಾನ. ಇದನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಹೈದರಾಬಾದ್ ಮೇಲೆ ಸೈನಿಕ ಕಾರ್ಯಾಚರಣೆ ಮಾಡುವುದರ ಮೂಲಕ ಇದನ್ನ ಭಾರತಕ್ಕೆ ಸೇರ್ಪಡಿಸ್ತಾರೆ. ಆಪರೇಷನ್ ಫಾಲೋ ಮಾಡುವುದ್ರ ಮೂಲಕ ಭಾರತಕ್ಕೆ ಇದನ್ನು ಸೇರ್ಪಡೆಗೊಳಿಸಲಾಗ್ತತಿ. ಇನ್ನೊಂದು ಮೂರನೇ ಪ್ರಮುಖ ಘಟನೆ ಏನಪ್ಪ ಅಂತಂದ್ರೆ ಜುನಾಗಢ ಇಲ್ಲಿ ಅಂತಂದ್ರೆ ಇಲ್ಲಿ ಒಂದು ವಿಚಿತ್ರ ಸಂಗತಿ ಏನಪ್ಪ ಅಂತಂದ್ರೆ ಇದನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ನವಾಬ ಮುಸ್ಲಿಂ ಆಗಿರ್ತಾನ. ಜುನಾಗಢದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಯಾವ್ದು ಇರ್ತೈತಿಪ್ಪ ಅಂತಂದ್ರೆ ಹಿಂದೂಗಳ ಜನಸಂಖ್ಯೆ ಇರ್ತೈತಿ. ಜುನಾಗಢದ ನವಾಬ್ ಆಗಿರ್ತಕ್ಕಂಥ ಮೊಹಬ್ಬತ್ ಖಾನ್ ಏನು ಮಾಡ್ತಾನಪ್ಪ ಅಂತಂದ್ರೆ ಈತ ಪಾಕಿಸ್ತಾನಕ್ಕೆ ಸೇರುವುದಾಗಿ ಘೋಷಣೆ ಮಾಡ್ತಾನೆ. ನಾನು ಪಾಕಿಸ್ತಾನಕ್ಕೆ ಸೇರ್ತೀನಿ, ಭಾರತಕ್ಕೆ ಸೇರುವುದಿಲ್ಲ ಅಂಥೇಳಿ ಘೋಷಣೆ ಮಾಡಿದಾಗ ಇಲ್ಲಿ ಜನಾಭಿಪ್ರಾಯದ ಮೂಲಕ ಏನು ಮಾಡ್ತಾರಪ್ಪ ಅಂತಂದ್ರೆ ಅಂತಿಮವಾಗಿ 1948ರಲ್ಲಿ ಅಧಿಕೃತವಾಗಿ ಇದನ್ನು ಭಾರತಕ್ಕೆ ಸೇರ್ಪಡೆಗೊಳಿಸ್ತಾರೆ. ಜುನಾಗಢ್ ಪಾಕಿಸ್ತಾನಕ್ಕೆ ಬೇಡ, ಸ್ವತಂತ್ರ ಬೇಡ ಅಥವಾ ಭಾರತ ಅನ್ನೋಕ್ಕಿಂತನೂ ಜುನಾಗಢದಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ, ಹೆಚ್ಚಿನ ಜನರ ಅಭಿಪ್ರಾಯ ಪಾಕಿಸ್ತಾನಕ್ಕಿದೆಯೋ ಭಾರತಕ್ಕಿದೆಯೋ ಅನ್ನೋದರ ಆಧಾರದ ಮೇಲೆ ಇದನ್ನು ಸೇರ್ಪಡೆಗೊಳಿಸಬೇಕು ಅಂತ ಬಂದಾಗ ಇಲ್ಲಿ ಜುನಾಗಢದಲ್ಲಿ ಒಂದು ಸಮೀಕ್ಷೆ ಆಗ್ತೈತಿ. ಈ ಸಮೀಕ್ಷೆ ಯಾರ ಪರ ಇರ್ತೈತಿಪ್ಪ, ಜಾಸ್ತಿ ಹೆಚ್ಚಿನ ಒಲವು ಯಾರ ಪರ ಇರ್ತೈತಿಪ್ಪ ಅಂತಂದ್ರೆ ಅದು ಭಾರತದ ಪರ ಹೆಚ್ಚಿನ ಒಲವು ಇರ್ತೈತಿ. ಆ ಕಾರಣಕ್ಕಾಗಿ 1948ರಲ್ಲಿ ಜುನಾಗಢನ್ನು ಕೂಡ ಏನು ಮಾಡ್ತೀವಪ್ಪ ಅಂತಂದ್ರೆ ಭಾರತಕ್ಕೆ ಸೇರ್ಪಡೆಗೊಳಿಸಲಾಗ್ತೈತಿ ಜನಾಭಿಪ್ರಾಯದ ಮೂಲಕ. ಇದು ಇಂಪಾರ್ಟೆಂಟ್. ಜನಾಭಿಪ್ರಾಯದ ಮೂಲಕ ಇದನ್ನ ಜುನಾಗಢನ ಸೇರ್ಪಡೆಗೊಳಿಸಲಾಗ್ತೈತಿ. ಹೈದರಾಬಾದನ್ನು ಯಾವುದ್ರ ಮೂಲಕ ಅಂತಪ್ಪ ಅಂತಂದ್ರೆ ಆಪರೇಷನ್ ಫಾಲೋ ಮಾಡುವುದ್ರ ಮೂಲಕ ಭಾರತಕ್ಕೆ ಸೇರ್ಪಡೆಗೊಳಿಸಲಾಯಿತು. ಕಾಶ್ಮೀರದ ಏನಪ್ಪಾ ಅಂತಂದ್ರೆ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಮಾಡುವುದ್ರ ಮೂಲಕ ಏನಾಗ್ತತಿ ಭಾರತಕ್ಕೆ ಸೇರ್ಪಡೆಗೊಳಿಸಲಾಗ್ತತಿ. ಈ ಸಂದರ್ಭದಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖ ಸಂಗತಿಗಳು ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ನಡೆದಿರ್ತಕ್ಕಂಥ ಪ್ರಮುಖ ಸಂಗತಿಗಳು ಏನಪ್ಪಾ ಅಂತಂದ್ರೆ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಾಗ್ತಾರಪ್ಪ ಅಂತಂದ್ರೆ ಅದು ಲಾರ್ಡ್ ಮೌಂಟ್ ಬ್ಯಾಟನ್ ಆಗ್ತಾನೆ. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಾಗ್ತಾರಪ್ಪ ಅಂತಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಆಗ್ತಾರೆ. ಅದೇ ರೀತಿ ಸ್ವತಂತ್ರ ಪಾಕಿಸ್ತಾನದ ಮೊದಲ ಗವರ್ನರ್ ಜನರಲ್ ಯಾರಾಗ್ತಾರಪ್ಪ ಅಂತಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಆಗ್ತಾರೆ. ಸ್ವತಂತ್ರ ಪಾಕಿಸ್ತಾನದ ಮೊದಲ ಗವರ್ನರ್ ಜನರಲ್ ಯಾರಾಗ್ತಾರಪ್ಪ ಅಂತಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಆಗ್ತಾರೆ. ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರಾಗ್ತಾರಪ್ಪ ಅಂತಂದ್ರೆ ಅದು ಸಿ ರಾಜಗೋಪಾಲಾಚಾರಿ ಆಗ್ತಾರೋ. ಯಾರಾಗ್ತಾರಪ್ಪ ಅಂತಂದ್ರೆ ಸಿ ರಾಜಗೋಪಾಲಾಚಾರಿ ಅವರು ಆಗ್ತಾರೆ. ಇದು ಇಂಪಾರ್ಟೆಂಟ್. ಭಾಳ ಸಲ ಏನಪ್ಪ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂತಂದ್ರೆ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರಪ್ಪ ಅಂತಂದ್ರೆ ಅದು ಸಿ ರಾಜಗೋಪಾಲಾಚಾರಿ ಆಗಿರ್ತಾರೆ. ಸಿ ರಾಜಗೋಪಾಲಾಚಾರಿ ಆಗಿರ್ತಾರೆ. ಏನು ಅಂತಂದ್ರೆ ಅದು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂತಂದ್ರೆ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರಿಗೆ ಪ್ರಮಾಣ ವಚನ ಬೋಧಿಸಿದವರು ಯಾರು ಅಂತ ಹೇಳೈತಿ. ಯಾರಿಗೆ ಆನ್ಸರ್ ಗೊತ್ತೈತಲ್ಲ ದಯಮಾಡಿ ಕಮೆಂಟ್ ಮಾಡುವುದ್ರ ಮೂಲಕ ತಿಳಿಸ್ಬೇಕು. ಯಾರಿಗೆ ಆನ್ಸರ್ ಗೊತ್ತಿರ್ತೈತಲ್ಲ ಈ ಆನ್ಸರ್ ಗೊತ್ತಿರೋರು ಕಮೆಂಟ್ ಮಾಡುವುದ್ರ ಮೂಲಕ ನನಗೆ ತಿಳಿಸಬೇಕು. ಕಮೆಂಟ್ ಮಾಡುವುದ್ರ ಮೂಲಕ
ತಿಳಿಸಬೇಕು. ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಈ ಒಂದು ಕಾಯ್ದೆಯಲ್ಲಿ ಇದು 1947 ಆಗಸ್ಟ್ 15ರಂದು ಇದು ಜಾರಿ ಆಗ್ತತಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಯಾವುದ್ರ ಮೂಲಕ ಇದನ್ನ ಜಾರಿಗೊಳಿಸಲಾಯ್ತಪ್ಪ ಅಂತಂದ್ರೆ ಮೌಂಟ್ ಬ್ಯಾಟನ್ ಯೋಜನೆ ಮೂಲಕ, ದ್ವಿರಾಷ್ಟ್ರ ಸಿದ್ಧಾಂತವನ್ನು ಮಾಡುವುದರ ಮೂಲಕ, ಮೌಂಟ್ ಬ್ಯಾಟನ್ ಯೋಜನೆ ಮಾಡುವುದರ ಮೂಲಕ ಏನು ಮಾಡ್ತೈತಿ, ಇದನ್ನು ಜಾರಿಗೊಳಿಸಲಾಗ್ತೈತಿ. ಏನು ಮೌಂಟ್ ಬ್ಯಾಟನ್ ಯೋಜನೆ ಅಂತಂದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ್ 2 ಸ್ವತಂತ್ರ ರಾಷ್ಟ್ರಗಳನ್ನು ನಿರ್ಮಾಣ ಮಾಡಿ ಜಾರಿಗೊಳಿಸಲಾಗ್ತೈತಿ. ಇದನ್ನು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪ ಅಂತಂದರೆ ಭಾರತ ಸ್ವಾತಂತ್ರ್ಯಗೊಂಡ ನಂತರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಪ್ಪ? ಲಾರ್ಡ್ ಮೌಂಟ್ ಬ್ಯಾಟನ್. ಭಾರತೀಯ ಗವರ್ನರ್ ಜನರಲ್ ಯಾರಪ್ಪ? ಸಿ ರಾಜಗೋಪಾಲಾಚಾರಿ. ಈ ಅಂಶಗಳನ್ನು ಯಾರು ಕೂಡ ಮರಿಬಾರ್ದು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರಿಗೆ ಪ್ರಮಾಣ ವಚನ ಬೋಧಿಸಿದವರು ಯಾರು? ಈ ಒಂದು ಪ್ರಶ್ನೆಗೆ ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಬೇಕು. ಓಕೆ, ಧನ್ಯವಾದಗಳು.